ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್. ಇವತ್ತು ಎಲ್ಲಿರೋದು ಅಂತ ಹೇಳಿದರೆ, ನನ್ನ ಹಾಸ್ಟೆಲ್ನ ಹಿಂದೆ ಬರಿಯಲ್ಲಿ ಇರುವಂತಹ ಒಂದು BCM ಹಾಸ್ಟೆಲ್ನಲ್ಲಿ, ಅಂದರೆ ಪಾಳು ಬಿದ್ದಿರುವಂತಹ ಒಂದು BCM ಹಾಸ್ಟೆಲ್ನಲ್ಲಿ ಬಂದಿರೋ ರೀಸನ್ ಏನು ಅಂದರೆ ಫೋಟೋಶೂಟ್ಗೋಸ್ಕರ ನಾನು ಮತ್ತು ನನ್ನ ಫ್ರೆಂಡ್ಸು ಬಂದಿರೋದು. ಸೊ ನನಗೆ ವ್ಲಾಗ್ ಮಾಡೋಣ ಅನ್ನಿಸ್ತು, ಸೊ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲಿರೋದು ಅಂತ ಹೇಳಿದರೆ, ನಮ್ಮ ಹಾಸ್ಟೆಲ್ನ ಹಿಂದೆ ಬರಿ ಇರುವಂತಹ ಒಂದು BCM ಹಾಸ್ಟೆಲ್, ಅಂದರೆ ಹಳೆ BCM ಹಾಸ್ಟೆಲ್ನಲ್ಲಿ ನಾವು ಇವಾಗ ಬಂದಿರೋ ರೀಸನ್ ಏನಿಲ್ಲ, ಒಂದು ಫೋಟೋಶೂಟ್ಗೋಸ್ಕರ ಬಂದಿರೋದು. ಈ ಒಂದು ಹಾಸ್ಟೆಲ್ಲು ನನಗೆ ಗೊತ್ತಿರುವಂತಹ ಪ್ರಕಾರ ಈ ಒಂದು ಹಾಸ್ಟೆಲ್ಲು ಒಂದು 5-6 ವರ್ಷಗಳ ಹಿಂಚೆನೇ ಹಾಸ್ಟೆಲನ್ನು ಮುಚ್ಚಿದ್ದಾರೆ. ಸರ್ಕಾರದಿಂದ ಎಷ್ಟೇ ಸವಲತ್ತುಗಳು ಬಂದರೂ ಸಹ ಈ ಒಂದು ಯಾವ ದುಸ್ಥಿತಿಗೆ ಬಂದಿದೆ ಅಂತ ಹೇಳಿದರೆ, ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವು ಬಂದಿರುವ ರೀಸನ್ ಏನಂತ ಹೇಳಿದರೆ, ಜಸ್ಟ್ ಒಂದು ಫೋಟೋಶೂಟ್ಗೋಸ್ಕರ. ಆವಾಗ ನನಗೊಂದು ವ್ಲಾಗ್ ಮಾಡಬೇಕು ಅನ್ನಿಸ್ತು. ಬನ್ನಿ ಹೋಗ್ತಾ ತೋರಿಸ್ತೀನಿ ನಿಮಗೆ. ಈ ಒಂದು BCM ಹಾಸ್ಟೆಲ್ನ ಒಳಗಡೆ ತೋರ್ಸೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸನ್ನ ತೋರಿಸ್ತೀನಿ. ನನ್ನ ಹೆಸರು ಆ್ಯಕ್ಚುಲಿ ಚಿಂತನ್ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಯಾವ ರೀತಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಅಂತ ನೋಡಿ. ಫೋಟೋ ಶೂಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಬಂದರೆ ನಿಮ್ಮದು ಫೋಟೋ ತೆಗಿತೀವಿ. ಇವ್ರು ಬಂದು ಆದಿ ಅಣ್ಣ ಅಂತೇಳಿ. ದಿಸ್ ಇಸ್ ಆದಿತ್ಯ. ನಮ್ಮ ದರ್ಶನ್ ರೈಟಿಂಗ್ ವರ್ಲ್ಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋನೆ. ಎಲ್ಲರೂ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಬಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ನೋಡಿ, ನಾವೆಲ್ಲ ಫುಲ್ ಸಪೋರ್ಟ್ ಮಾಡ್ತೀವಿ ನಮ್ಮ ಹುಡುಗಂಗೆ. ಏನಿಲ್ಲ ಗೈಸ್, ಅಷ್ಟೇ. ಬೇಡ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ ಎಲ್ಲಿ? ಇವನ ಹೆಸರು ಮಿಲನ್ ಅಂತ ಹೇಳ್ದವನು. ಇವನು ಹೀರೋ. ಏನ್ ಪೋಸ್ ಕೊಡ್ತಾ ಇದ್ದಾನೆ ಅಂತ ನೋಡಿ. 2 ವರ್ಷ ಆಯ್ತು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇನ್ನೂ ನಿಂತಿಲ್ಲ ಮಗ, ಹಿಂಗ್ ನೋಡು. ಬಿಡೋ, ಒಂದೊಂದು ಫೋಟೋ ತೆಗ್ದು ಆಗ್ಲಿ ಬಿಡೋ. ಇವಾಗ ನಾನು ಒಂದು ಸೈಡಿಂದ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಒಂದು ದುಸ್ಥಿತಿಯಲ್ಲಿ ಇದೆ ಅಂತ. ಅಂದರೆ ಸರ್ಕಾರದಿಂದ ಬಂದಂಥ ಸವಲತ್ತು ಇವಾಗ ಮಕ್ಕಳು ಇಲ್ಲದೇ ಈ ಒಂದು BCM ಹಾಸ್ಟೆಲ್ನ ಮುಚ್ಚಿದ್ದಾರೆ. ಇದು ಮೆಟ್ರಿಕ್ ಪೂರ್ವ, ಅಂದರೆ 10th ಮುಂಚೆ ಯಾರಿರ್ತಾರೆ ಅವರಿಗೆ ಒಂದು ಮಾಡಲಾದ ಒಂದು ಹಳೆಯ ಒಂದು BCM ಹಾಸ್ಟೆಲು ಯಾವ ರೀತಿಯಾಗಿದೆ ಅಂತ ನೋಡಿ. ಅಲ್ಲಲ್ಲೇ ಕಸದ ರಾಶಿಗಳನ್ನ, ಬಿಯರ್ ಬಾಟಲ್ಗಳನ್ನ ಎಲ್ಲ ಎಸ್ಬಿಟ್ಟಿದ್ದಾರೆ. ಬನ್ನಿ ಹಾಗೆ ನಿಧಾನಕ್ಕೆ ಒಳಗಡೆ ತೋರಿಸ್ತಾ ಹೋಗ್ತೀನಿ. ಕಚೇರಿ ಅಂತೆ, ಅಂದರೆ ವಾರ್ಡನ್ಸ್ ಎಲ್ಲ ಇರ್ತಾರಲ್ಲ, ಅವರು ಕುಳಿತುಕೊಳ್ತಿದ್ದಂತಹ ಜಾಗ ಇದು. ರೈಟ್ ಸೈಡಿಗೆ ಹೋದರೆ ಇದೇ ಒಂದು ದೊಡ್ಡ ಹಾಲ್ನಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಸಹ ಇರ್ತಾ ಇದ್ದಿದ್ದು. ಇದೇ ಥರ ಇನ್ನೊಂದು ರೂಮ್ ಇದೆ. ಯಾವ ಥರ ಸ್ಥಿತಿಯಾಗಿದೆ ಅಂತ ನೋಡಿ. ಎಲ್ಲೆಂದರಲ್ಲಿ ಎಲ್ಲನೂ ಎತ್ತಿದ್ದಾರೆ, ಕಸದ ರಾಶಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಹಾಗೆ ಇನ್ನೊಂದು ರೂಮ್ನ ತೋರಿಸ್ತೀನಿ. ಅದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಆಗಿದೆ. ನಮ್ಮ ಹಾಸ್ಟೆಲ್ನವ್ರು ಯಾರೋ ಬಟ್ಟೆಯನ್ನು ಕೂಡ ಒಣಗಾಕಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್ ಆ ರೂಮ್ ಹೇಗಿತ್ತೋ ಇದು ಕೂಡ ಒಂದು ರೂಮು. ವಿದ್ಯಾರ್ಥಿಗಳು ವಾಸವಿದ್ದಂತಹ ಇನ್ನೊಂದು ರೂಮ್ ಇದು ನೋಡಿ. ಬಿಯರ್ ಬಾಟಲ್ಗಳನ್ನ ಯಾವ ರೀತಿ ಒಡೆದಾಕಿದ್ದಾರೆ ಅಂತ. ಮರದ. ಬನ್ನಿ ಹಾಗೆ ಹೊರಗಡೆ ಹೋಗೋಣ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಫೋಟೋ ತೆಗಿತಿದ್ದಾರೆ. Hi friends, how are you? Guys,
ಇವನು ಫ್ರೆಂಡು ದರ್ಶನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಅವ್ನು ಒಳಗೆ ಹೋಗಿದ್ದ, ನಾವು ಹೊರಗಡೆ ಫೋಟೋ ಶೂಟ್ ಮಾಡ್ತಾ ಇದ್ವಿ. ಫೋಟೋ ತೋರಿಸ್ಬೇಕಾ? ಬನ್ನಿ ಬಾರೋ, ಕ್ಯಾಮ್ರಾ ಇಟ್ಕೋಬಾ. ನೋಡಿ ಇಲ್ಲಿ ನೋಡಿ, ಹಿಡ್ಕೊಡು, ಕೊಡೋ ನಾ ಏನು ಮಾಡಲ್ಲ. ಮಿಲನ್ ಅಂತ ಹಿಡ್ಕೋ ಆಯ್ತಾ. ಇವನು ಮಿಲನ್ ಅಂತ ಫುಲ್ ಪೋಸ್ ಕೊಡ್ತಾವ. ಇವನು ಫೋಟೋ ಶೂಟು ಅಕ್ಷಯ್ ಆಕ್ಚುಲಿ ಫೋಟೋ ಶೂಟ್ ಮಾಡ್ತಿರೋದು. ಇಷ್ಟೊತ್ತು ಅಲ್ಲಿ ಬಾಯ್ ಬಿಡ್ಕೊಂಡಿದ್ದವನು ದರ್ಶನ್ ಒಳಗೆ. ಯಾರೋ ಇವನೇ ಸುಂದ್ರ. ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಸುಂದರ ಅಂತೆ. ಏನೇನ್ ಬಡ್ಕೊಂಡೆ, ಏನೇನ್ ಮಾತಾಡ್ದೆ? ಒಂದು ನೈಜವಾದ ಒಂದು ಹಾಸ್ಟೆಲ್ನ ಒಂದು ಯಾವ ರೀತಿ ಆಗಿದೆ ಅನ್ನೋದನ್ನ ಪೂರ್ತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅಲ್ಲೆಲ್ಲ ಮಾತಾಡೋದು ಕೇಳಿಸಲ್ಲ. ಇಲ್ಲಿ ಬಾ. ಒಂದು ಹಾಸ್ಟೆಲ್ ಯಾವ ರೀತಿ ಇದೆ, ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಹಾಸ್ಟೆಲ್ ಯಾವ ರೀತಿ ಇದೆ ಅನ್ನೋಂಥದ್ದನ್ನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇವಾಗ ಇವರ ಹುಚ್ಚಾಟಗಳನ್ನ ತೋರಿಸ್ತೀನಿ, ಬನ್ನಿ. ಚಟಗಳನ್ನ ತೋರಿಸೋದು ನಾನೇ ತೋರಿಸ್ತೀನಿ. ಇವನ್ ಪ್ರೀತಮ್ ಅಂತ ಮುಖನೂ ತೋರಿಸ್ಕೊಳ್ತಿಲ್ಲ, ಫೋಟೋಕ್ಕೂ ಕರೆಕ್ಟಾಗಿ ಪೋಸು ಕೊಡಕ್ ಆಯ್ತಿಲ್ಲ ಬೋಳಿ ಮಗನಿಗೆ. ಆದ್ರೂ ಸ್ಮೈಲ್ ಮಾಡ್ತಾನೆ. ಇದು ಆಕಾಶ, ನಮ್ಗೆ ಗೊತ್ತೇ ಇತ್ತಿಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಗೊತ್ತಾಗಿದ್ದು ಪರವಾಗಿಲ್ಲ, ಹಿಂಗೆ ಹೋಗ್ಬೇಕು. ಹಂಗೆ ಹೋದ್ರೆ ಕೈ ನೋವು ಬರ್ತದೆ. ಆಕ್ಚುಲಿ ದರ್ಶನ್ ಲಾಗ್ ಮಾಡೋನು, ನಾನು ಹಿಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಅಂದ್ರೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಹಿಂದೆ ಬರ್ತಾನೆ, ಎಷ್ಟೊತ್ತಿಗೆ ಕ್ಯಾಮ್ರಾ ಕೊಡ್ತೀನಿ ಅಂತ. ಪರವಾಗಿಲ್ಲ, ಹುಚ್ಚೇನು ಮಾತಾಡ್ತಿಲ್ಲ. ಕಟ್ ಮಾಡಬೇಡ, ಯಾವ ವಿಡಿಯೋನೂ ಸ್ಕಿಪ್ ಮಾಡಬೇಡ. ಹಳೆ ಬಿಸಮ್ನ ಕರೆಕ್ಟಾಗಿ ತೋರಿಸ್ಬೇಕಂದ್ರೆ ನಾನು ತೋರಿಸ್ತೀನಿ. ಪಾಳು ಬಿದ್ದೋಗ್ಬಿಟ್ಟಿದೆ, ಸುಮಾರು ಟೈಮ್ ಆಯಿತು ಯಾರಿಲ್ಲದೆ. ನಾನೊಬ್ಬನೇ ಇಲ್ಲಿಗೆ ಬರೋದು 12 ಗಂಟೆ 1 ಗಂಟೆ ರಾತ್ರಿಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹುಡುಗಿ ಗೈಸ್, ಅವನು ಹುಡುಗಿ ಜೊತೆ ಮಾತಾಡೋಕ್ಕೆ ಇಲ್ಲಿಗೆ ಬರ್ತಾನೆ. ರಾತ್ರಿ 11 ಗಂಟೆ ಅಲ್ಲ 12 ಗಂಟೆ ಅಲ್ಲ, ಯಾವಾಗ ನೋಡಿದ್ರು ಇಲ್ಲೇ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಏಯ್ ಸುಮ್ಮನಿರು, ನಮ್ಮಮ್ಮ ಕರೆಕ್ಟಾಗಿ ನೋಡ್ತಿರ್ತಾರಂತೆ ನಿನ್ನ ವಿಡಿಯೋನ. ನೋಡ್ಬಿಟ್ಟು ಮತ್ತೆ ನನ್ನ ಸೈಕ್ ಮಾಡಿದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿದ್ರಲ್ಲ ಯಾವ ರೀತಿ ಇತ್ತು ಒಂದು BCM ಹಾಸ್ಟೆಲು. ಅದೇ ರೀತಿ ನನ್ನ ಫ್ರೆಂಡ್ಸು ಯಾವ ರೀತಿ ಫೋಟೋಶೂಟ್ ಮಾಡ್ಕೋತಿದ್ರು, ಯಾವ ರೀತಿ ಎಲ್ಲ ಹೇಳಿದರು ಅಂತ. ಸೊ ಲಾಸ್ಟು ಫೈನಲ್ ಆಗಿ ಹೇಳೋದಂದರೆ ಇಷ್ಟೇ, ಸರ್ಕಾರದಿಂದ ಹಲವಾರು ಸವಲತ್ತುಗಳು ಸಿಗುತ್ತೆ, ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಬಹುಶಃ ನನ್ನ ಪ್ರಕಾರ ಏನಂದರೆ, ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ವಸತಿ ನಿಲಯವನ್ನು ಅನುವು ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಅಂದರೆ ಇದನ್ನೇ ಉಳಿಸ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸರ್ಕಾರದ ಒಂದು ನಿರ್ಲಕ್ಷ್ಯತೆಯಿಂದ ಈ ಥರ ಆಗಿದೆ ಅಂತ ಅನ್ಕೋತೀನಿ. ಬಟ್ ಸಾರ್ವಜನಿಕರು ಬಂದು ಇಲ್ಲಿ ಒಂದು ಬಿಯರ್ ಬಾಟಲ್ಗಳನ್ನಾಗಲಿ, ಸಿಗರೇಟು, ಬೀಡಿ ಅಂತಹ ಒಂದು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನಾಗಲಿ ಇಲ್ಲಿ ಎಸಿತಾ ಇದ್ದಾರೆ. ಇದು ಒಂದು ಸರ್ಕಾರದ ನಿರ್ಲಕ್ಷ್ಯತೆ ಅಂತಲೂ ಹೇಳ್ಬೋದು. ಎನಿವೇಸ್, ಏನೇ ಆಗಲಿ, ಒಂದು ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು, ಒಂದು ಸೌಕರ್ಯಗಳನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಸೊ ಎನಿವೇಸ್, ಏನೇ ಆಗಲಿ, ಇಂತಹ ಒಂದು ಇಶ್ಯೂಸ್ಗಳನ್ನ, ಅದೇ ರೀತಿ ಒಂದು ವ್ಲಾಗ್ಗಳನ್ನ ಎಲ್ಲ ರೀತಿಯಲ್ಲಿ ನನ್ನ ಕೈಲಿ ಆದಷ್ಟು ನಿಮ್ಮ ಮುಂದೆ ತರುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಥ್ಯಾಂಕ್ ಯು. ವಿಡಿಯೋನ ನೋಡ್ತಾ ಇರಿ, ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದರೆ ಇನ್ನೊಂದು ಉತ್ತಮ ಸ್ಥಾನಕ್ಕೆ ಬೆಳಿತೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದೇ ರೀತಿ ಇನ್ನೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.